ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅನ್ನೋದ್ರ ವೀಡಿಯೋ ಗಾಯ್ಸ್. ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂದ್ಕೊಂಡಿದ್ದೀನಿ. ತುಂಬಾ ದಿನ ಆಯಿತು ವಾಯ್ಸ್ ಕೊಡದೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದೆ ಅಂತ. ಫಸ್ಟ್ ಟೈಮ್ ಇವತ್ತು 3 ಜನ ಹೋಗಿದ್ದೀವಿ ಫಾಲ್ಸಿಗೆ. ನೋಡ್ತಾ ಇರ್ಬೋದು, ಸಿರಿಮನೆ ಫಾಲ್ಸು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾವು 3 ಜನ ಹೋಗಿದ್ದು ತುಂಬ ಎಂಜಾಯ್ಮೆಂಟ್ ಮಾಡಿದ್ದು. ಅಂದರೆ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಇತ್ತು. ಅದರಲ್ಲೂ ಚೆನ್ನಾಗಿರೋ ಫಾಲ್ಸ್ಗಳು ಯಾವತ್ತೂ ಚೆನ್ನಾಗಿರೋ ನೇಚರ್ನೇ ಹೊಂದಿರ್ತವೆ. ನೋಡ್ತಾ ಇರ್ಬೋದು ನೇಚರ್ ಹೇಗಿದೆ ಅಂದರೆ ಸ್ವರ್ಗ ಅಂತಲೇ ಹೇಳ್ಬೋದು. ಎಲ್ಲ ಸ್ವರ್ಗದಲ್ಲಿ ಒಂದು ರೌಂಡ್ ತೇಲಾಡ್ತಿದ್ದೀವಿ ಅಥವಾ ಒಂದು ರೌಂಡ್ ಹೋಗಿ ಬರ್ತಿದ್ದೀವಿ ಅಂತಲೇ ಹೇಳ್ಬೋದು. ಆ ರೇಂಜಲ್ಲಿ ಆಗ್ತಾಯಿದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಿರಿಮನೆ ಫಾಲ್ಸಿಗೆ ಹೋಗೋಂಥ ರೋಡಲ್ಲಿ ತುಂಬ ಕ್ರಾಸ್ಗಳಿವೆ. ನೋಡ್ಕೊಂಡು ಓಡಿಸೋದು ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಆ ಟೈಮಲ್ಲಿ ಎಲ್ಲಿ ಹೇಗೆ ಬೇಕಾದ್ರೂ ವಾಹನಗಳು ಬರ್ಬೋದು. ಕೇರ್ಫುಲ್ಲಾಗಿ ಡ್ರೈವ್ ಮಾಡಿರಿ. ಪ್ರಕೃತಿ ಯಾವತ್ತಿದ್ರೂ ಬದಲಾಗ್ತಾ ಇರುತ್ತೆ, ಹಾಗೆ ನಮ್ಮನ್ನು ಬದಲು ಮಾಡ್ತಾನೆ ಇರುತ್ತೆ. ಹೇಗಂತೀರಾ, ಟ್ರಾವೆಲ್ ಮಾಡಿರಿ, ಹೊಸ ಪ್ಲೇಸ್ಗಳನ್ನ ವಿಸಿಟ್ ಮಾಡಿರಿ. ಸೊ ಅವಾಗ ನಿಮಗೆ ಅನಿಸುತ್ತೆ ಏನು ಬದಲಾಗ್ತಿದೆ ಅಥವಾ ಅದು ಪ್ರಕೃತಿ ನಮ್ಮನ್ನು ಏನು ಬದಲು ಮಾಡ್ತಾ ಇದೆ ಅಂತ ಹೇಳಿ. ಅಂದ್ಕೊಂಡೇ ಇರಲಿಲ್ಲ ಸಿರಿಮನೆ ಫಾಲ್ಸಿಗೆ ನಾವೆಲ್ಲ ಹೋಗ್ತೀವಿ ಅಂತೇಳಿ. ಯಾಕೆಂದರೆ ಒಂದ್ಸರಿ ಪ್ಲ್ಯಾನ್ ಮಾಡಿ ಪ್ಲ್ಯಾನು ಕ್ಯಾನ್ಸಲ್ ಆಗಿತ್ತು. ಹಾಗೆ ಬೆಳಿಗ್ಗೆ ಮುಂಚೆ ತಮ್ಮ ಫೋನ್ ಮಾಡಿ ಹೋಗೋಣ ಅಂತ ಹೇಳಿದೆ. ಜಸ್ಟ್ ಹಾಗೆ ನಾನು ನಮ್ಮ ಬ್ರೋಗೆ ಒಂದು ಮೆಸೇಜ್ ಹಾಕ್ತೆ ಇನ್ಸ್ಟಾಗ್ರಾಮಲ್ಲಿ, ಬರ್ತೀರಾ ಅಂತೇಳಿ. ಹ್ಞೂ ಸರಿ ಆಯಿತು ಬರ್ತೀನಿ ಅಂತ ಹೇಳಿದ್ರು. ಹಾಗೆ ತೀರ್ಥಹಳ್ಳಿ ಭೇಟಿಯಾಗಿ ಅಲ್ಲಿಂದ ಸಿರಿಮನೆ ಫಾಲ್ಸಿಗೆ ಹೊಂಟವು. ಮಧ್ಯೆ ಬರ್ಬೇಕಾದ್ರೆ ಇನ್ಸ್ಟಾ 360 ತೆಗಿಯೋಣ ಅಂತ ಅಂದ್ಕೊಂಡವು. ಅಷ್ಟೊತ್ತಿಗೆ ಮಳೆ ಇರೋ ಕಾರಣ ಇನ್ಸ್ಟಾ 360 ತೆಗಿಯೋಕ್ಕೆ ಆಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಬ್ರೋ, ನಮ್ಮ ಜೊತೆ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ 2 ಟೀಮ್ಗಳಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಒಂದು ಟೀಮಲ್ಲಿ ಒಬ್ಬರು ಅಮೌಂಟ್ ಕೊಟ್ಟಿದ್ದಾರೆ, ಹಾಗೆ ನೆಕ್ಸ್ಟ್ ಇನ್ನೊಂದು ಟೀಮಲ್ಲಿ ನಮ್ಮ ವೀಡಿಯೋಗಾಗಿ ವೆಯ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸಿರಿಮನೆ ಫಾಲ್ಸಿಗೆ ಹೋದವು. ನೋಡ್ತಾ ಇರ್ಬೋದು, ಸಿರಿಮನೆ ಫಾಲ್ಸಿಗೆ ಒಂದು ದ್ವಾರ ಬೇರೆ ಇದೆ. ಅದರಲ್ಲಿ ಬೇರೆ ಸಿರಿಮನೆ ಫಾಲ್ಸ್ ಅಂತ ಬೇರೆ ಬರೆದಿದೆ. ಬಟ್ ತೀರಾ ಅಬ್ಸರ್ವ್ ಮಾಡೋಕ್ಕಾಗಿಲ್ಲ. ನಾನು ಸ್ವಲ್ಪ ಸುಣ್ಣ ಬಣ್ಣ ಹೊಡಿಬೇಕು ಅನಿಸುತ್ತೆ. ನಾವೆಲ್ಲ ರೈಟ್ ಸೈಡಿಗೆ ಹಿಂಗೆ ಹೋಗೋದು ಅಂದ್ಕೊಂಡವು, ಬಟ್ ಅದಾಗಿರಲಿಲ್ಲ, ಲೆಫ್ಟ್ ಸೈಡಲ್ಲಿ ಇತ್ತು. ನೀವು ಯಾರು ಸಿರಿಮನೆ ಫಾಲ್ಸಿಗೆ ಹೋಗ್ತೀರಿ ಅಂದರೆ ನೀವೆಲ್ಲರೂ ಕ್ಯಾಶ್ ಇಟ್ಕೊಂಡು ಹೋಗೋದು ಉತ್ತಮ. ಒಬ್ಬರಿಗೆ 50 ರೂಪಾಯಿ ಇದೆ ಟಿಕೆಟ್ ಪ್ರೈಸ್. ಎಲ್ಲ ಕ್ಯಾಶ್ ಇಟ್ಕೊಂಡು ಹೋಗೋದು ಬೆಸ್ಟ್ ಅನಿಸುತ್ತೆ. ಯಾಕೆಂದರೆ ಆನ್ಲೈನ್ ವರ್ಕ್ ಆಗೋಲ್ಲ, ಆನ್ಲೈನ್ ಪೇಮೆಂಟಲ್ಲಿ ಮಾಡಿಸ್ಕೊಳೋದು ಇಲ್ಲ. ಕೊಡೋರು ತುಂಬ ಕಮ್ಮಿ. ಬಟ್ ನಮ್ಮ ಅದೃಷ್ಟಕ್ಕೆ ಅಲ್ಲೊಬ್ಬರು ಕೊಟ್ಟರು ಅಮೌಂಟು. ದೇವರು ಕೇಳಿದ್ರು ಹೋಗಿ, ಅದಕ್ಕೆ ಅವ್ರು ಅಮೌಂಟ್ ಕೊಟ್ಟಿದ್ರು. ಲಾಸ್ಟಿಗೆ ನಾವು ಅದಕ್ಕೆ ಅವರಿಗೆ ಪೇ ಮಾಡಿದವು. ಆ ಕಡೆ ಈ ಕಡೆ ನೇಚರ್ ಸಹ ಚೆನ್ನಾಗಿದೆ. ನೋಡೋಕೆ ಬೋರ್ಡ್ ಹಾಕಿದ್ದಾರೆ. ಆ ಕಡೆ ಈ ಕಡೆ ಸೈಡ್ ಕಬ್ಬಣದ ರಾಡ್ ಬೇಡ ಹಾಕಿದ್ದಾರೆ. ಚೆನ್ನಾಗಿದೆ ರೋಡು. ಮೆಟ್ಲು ಸಹ ಮಾಡಿದ್ದಾರೆ, ಕಲ್ಲಿಂದ ಹಾಕಿದ್ದಾರೆ. ಇದೊಂದು ಟೀಮು ಹೋಗಿ ಬಂದಿದೆ, ತುಂಬ ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದಿದೆ ಅನಿಸುತ್ತೆ. ನೋಡೋಣ ನಾವು ಹೋಗಿ ಯಾವ ಥರ ಇರುತ್ತೆ ಅಂತೇಳಿ. ಇವರಿಗಂತೂ ಸಿಕ್ಕಾಪಟ್ಟೆ ಸುಸ್ತಾಗ್ಬಿಟ್ಟಿದೆ, ಹತ್ತಕ್ಕೂ ಆಗ್ತಿಲ್ಲ ಅನಿಸುತ್ತೆ. ಒಂದು ವಿಷಯ ಹೇಳ್ಬೇಕಂದ್ರೆ ನನಗೆ ತುಂಬ ಖುಷಿಯಾಗಿದೆ ಏನಂದರೆ, ನಮ್ಮನ್ನು ನೆನ್ಪಿಟ್ಕೊಂಡು ಲಾಸ್ಟಿಗೆ ಹೋಗಿ ಮೆಸೇಜ್ ಮಾಡಿ ನಮ್ಮ ವೀಡಿಯೋಗೋಸ್ಕರ ಕಾಯ್ತಾ ಇದ್ದಾರೆ. 1 ವೀಕ್ ಆಯಿತು. ರಿಯಲಿ ನಾನು ಖುಷಿ ಪಡೋಂಥ ವಿಷಯ. 1 ವಾರದಿಂದ ವೀಡಿಯೋ ಹಾಕಿಲ್ಲ ಅಂತೇಳಿ ವೆಯ್ಟ್ ಮಾಡ್ತಾನೆ ಇದ್ದರು. 1 ವಾರದ ಮೇಲೆ ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ. ಯಾಕಂದರೆ ನನಗೂ ಟೈಮ್ ಇರಲಿಲ್ಲ ವಾಯ್ಸ್ ಕೊಡೋಕ್ಕೆ. ಹಾಗೆ ಒಂದನ್ನು ಪಡಿಬೇಕಂದ್ರೆ ಒಂದನ್ನು ಕಳ್ಕೊಳ್ತಾ ಇರಬೇಕು. ಲೈಫ್ ಅಂದಮೇಲೆ ಇಷ್ಟೇ. ಫೈನಲಿ ಸಿರಿಮನೆ ಫಾಲ್ಸ್ನ ವ್ಯೂ ಪಾಯಿಂಟ್ ಆಗಿರುತ್ತೆ. ಇಲ್ಲಿ ಬಹುಶಃ 3 ವ್ಯೂ ಪಾಯಿಂಟ್ ಇದೆ. ನೋಡ್ತಾ ಇರ್ಬೋದು, ಕೆಳಗಡೆನೇ 3 ಇದ್ದಾವೆ. ಹಾಗೆ ಮೇಲೊಂದು ವ್ಯೂ ಪಾಯಿಂಟ್ ಇದೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ವ್ಯೂ ಪಾಯಿಂಟಲ್ಲಂತೂ. ಹಾಗೆ ರೀಲ್ಸ್ ಮಾಡೋಕ್ಕಂತೂ ಸೂಪರ್ ಆಗಿದೆ ಅಂತ ಹೇಳ್ಬೋದು ಈ ಪ್ಲೇಸು. ಹಾಗೆ ನಾವು ಲಾಸ್ಟಿಗೆ ಟಾಪಲ್ಲಿರೋಂಥ ವ್ಯೂ ಪಾಯಿಂಟಿಗೆ ಹೋಗೋಕ್ಕಾಗಿಲ್ಲ. ಯಾರು ಹೋದರೆ ನಮಗೆ ಕಮೆಂಟ್ ಮಾಡಿರಿ ಹೇಗಿದೆ ಆ ಪ್ಲೇಸು. ವೀಡಿಯೋ ಮಾಡೋಣ ಅಂದರೆ ಅಲ್ಲಿ ನೀರಷ್ಟು ಫೋನ್ ಮೇಲೆ ಬಂದು ಕೂರ್ತಾಯಿತ್ತು. ವೀಡಿಯೋ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ತುಂಬ ಬ್ಲರ್ ಆಗ್ತಿದ್ದು ವೀಡಿಯೋ ನೋಡಿದ್ರೆ. ಚೆನ್ನಾಗಿರೋ ವ್ಯೂ ಪಾಯಿಂಟ್ ಅಂದರೆ ಲಾಸ್ಟ್ ಒಂದು ಇದಲ್ಲ, ಅದು ವ್ಯೂ ಪಾಯಿಂಟ್ ಅಂತೂ ತುಂಬ ಚೆನ್ನಾಗಿದೆ. ದೇವರಂತೂ ಸಿಕ್ಕಾಬಿಟ್ಟು ರೀಲ್ಸ್ ಮಾಡ್ಕೊತಿದ್ದಾರೆ. ರೀಲ್ಸ್ ಅಲ್ಲ, ವೀಡಿಯೋ ಮಾಡ್ಕೊತಿದ್ದಾರೆ ರೀಲ್ಸಿಗೋಸ್ಕರ. ಹಾಗೆ ಅವ್ರದ್ದು ಚಾನಲ್ ಇದೆ, ಬಯೋದಲ್ಲಿ ಹಾಕಿರ್ತೀನಿ ಲಿಂಕ್ನ. ಅವ್ರದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೆ ನಾನು ಅಂದ್ಕೊಂಡಂಗೆ ವಾಯ್ಸ್ ಕೊಡೋಕ್ಕಾಗಿಲ್ಲ. ಯಾಕೆಂದರೆ ಯೂಟ್ಯೂಬಲ್ಲಿ ನಾನು ವಾಯ್ಸ್ ಕೊಡೋದು ತುಂಬ ದಿನ ಆಗಿತ್ತು. ಹಾಗಾಗಿ ವಾಯ್ಸು ತುಂಬ ಬ್ಯಾಡಾಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಟೈಮು ತುಂಬ ಚೆನ್ನಾಗಿ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್.